ಯಾಕ್ರೆ ನಿಮ್ಮಿಬ್ಬರಿಗೂ ಕೊಬ್ಬು ಹೆಚ್ಚಾಗದೆ? ಎಲ್ರೂ ಸಂದಾಕಿರ್ಲಿ ಅಂತ ನಾನು ಎಲ್ಲಿಂದನೋ ನಾನು ತರಿಸಿ ಕಸ ಹಚ್ಚಿದ್ರೆ ಇಬ್ರು ನಾಟಕ ಆಡ್ತಿದ್ದೀರಾ? ಸುಮ್ಕೆ ಅದನ್ನ ಕುಡಿದ್ಬಿಟ್ಟು ಅಟ್ಟಿ ಒಳಕ್ ಬನ್ನಿ, ಇಲ್ದೆ ಇದ್ರೆ ಕಾಲ್ ಮುರಿತೀನಿ. ಮುಖ ಏನ್ ನೋಡಿ ಕೊಡ್ಲಾ? ಏನ್ ಹಂಗೆ ನಿಂತ್ಕೊಂಡ್ಬಿಟ್ರಿ? ಹಾ ಕುಡೀರಿ. ಇವ್ರು ಯಾಕೆ ಕಷಾಯ ಕುಡಿಯಕ್ಕೆ ಈಟೊಂದು ಓದಾಡ್ತವ್ರಲ್ಲ? ಅದೇನು ಬಿಸಿ ತುಪ್ಪ ಅಲ್ಲ, ಕಷಾಯ. ಗಟ ಗಟ ಕುಡೀರಿ. ಏನವ ಹಿಂಗಾಗೋಯ್ತು? ನಾವ್ ತಂದಿದ್ ಕಷಾಯನ ನಮ್ಮಿಬ್ರಲ್ಲಿ ಯಾರು ಕುಡ್ದಿರ್ಬೋದು? ನಾವ್ ಕುಡ್ದಿರಕ್ಕಿಲ್ಲ, ಸುಮ್ಕಿರೆ, ಅದ್ ಅಲ್ಲೇ ಇರ್ತದೆ. ಯಾರನ್ನ ಪ್ರಶ್ನೆ ಬೇಡ, ನಾನೇ ಕುಡ್ದೀರಿ ಅನ್ನಿಸ್ ಕಣೆ. ಏನಾಯ್ತು? ಅಯ್ಯೋ ಹಿರೇ, ಆಮ್ಯಾಗ ಬಂದ್ ಹೇಳ್ತೀನಿ. ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರು ನನಗೆ ಸಹಾಯ ಮಾಡೋದ್ ಬೇಕಾಗಿಲ್ಲ. ಮಾಮ ಮಾಮ ಏನು ಅಂತಿ? ನೀನ್ ಹಿಂಗಿರೋದ್ ನನ್ ಕೈಲಿ ನೋಡಕ್ ಆಯ್ತಾ ಇಲ್ಲ ಮಾಮ. ರಾಜ ನಂಗೆ ಇದ್ದೋ ನೀನು. ನೀನ್ ಹಿಂಗ್ ಬೇಸರ ಮಾಡ್ಕೊಂಡಿದ್ರೆ ನನ್ ಮನ್ಸಕ್ ಚುಚ್ದಂಗ ಆಯ್ತದೆ. ನನ್ನ ಹಣೆ ಬರನೇ ನೆಟ್ಗೆಲ್ದೆಲ್ಲ ಇರ್ಬೇಕಾದ್ರೆ ನೀನ್ ಯಾಕೆ ಬೇಸರ ಮಾಡ್ಕತಿ ಬಿಡುವೇನಂತೆ? ಎಲ್ಲ ನಾನ್ ಮಾಡಿರೋ ತಪ್ಪಿಗೆ ಆಗ್ಬೇಕಣಂತೆ ಬಿಡು. ನಾನೇನ್ ಬೇರೆವಳೆ? ನೀನ್ ಹಿಂಗ್ ಸಂಕಟ ಪಡ್ತಾ ಇದ್ರು ನೋಡ್ಕೊಂಡು ಸುಮ್ನಿರಕ್ಕೆ? ಹೇಳು ಮಾಮ. ಏನ್ ಮಾಡ್ಲಿ ವಿನಂತಿ, ನಾನು ಒಂದೊಳ್ಳೆ ಉದ್ದೇಶ ಇಟ್ಕೊಂಡೆ ಕೆಲಸ ಶುರು ಮಾಡಿತ್ತು. ಆದ್ರೆ ಅದಂತ ಯಾರ ಮನ್ಸಿಗೆ ನೋವಾಗುತ್ತೆ ಅನ್ನೋದು ತಿಳಿದೇ ಹೋಯ್ತು. ನೀನೇ ಹಿಂಗ್ ಅನ್ಬಿಟ್ರೆ ನಂಗ್ ಶಾನೆ ನೋವಾಯ್ತದ ಮಾಮ. ಆಗಿರೋದನ್ನ ನೆನ್ಸ್ಕೊಂಡು ನೀನ್ ಹಿಂಗ್ ಕೊರಗ್ತಾ ಕೂತ್ಕೊಂಡಿದ್ರೆ ಯಾವ್ದು ಸರಿ ಹೋಗಕ್ಕಿಲ್ಲ ಮಾಮ. ಕೆಟ್ಟಿರೋ ಮನ್ಸು ಇನ್ನು ಕೆಡ್ತದಟ್ಟೆಯ. ಭದ್ರ ಮಾಮ, ನಿನ್ ಮನ್ಸಿಗ್ ನೆಮ್ಮದಿ ಸಮಾಧಾನ ಸಿಗೋ ಪ್ರಶಾಂತವಾದ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಮಾಮ, ನಿನ್ ಜೊತೆ ನಾನ್ ಇರ್ತೀನಿ, ಬಾ. ವಿನಂತಿ, ಈಗ ನನಗೆ ಎಲ್ಲಿಗೆ ಬರೋದಕ್ಕೂ ಮನ್ಸಿಲ್ಲ. ನನ್ಗೆ ಯಾಕೋ ಒಂಟಿಯಾಗಿರ್ಬೇಕು ಅನ್ಸ್ತಾ ಇದೆ. ನನ್ ಒಂಟಿತನದಲ್ಲಿ ನೆಮ್ಮದಿ ಇದೆ. ನಿನ್ಗ ಅನ್ಕೊಂತೀರಿ? ಸರಿ ಮಾಮ, ನಾನ್ ನಿನ್ನ ಬಲವಂತ ಮಾಡಕ್ಕಿಲ್ಲ. ನೀನ್ ಮಾತ್ರ ಹಿಂಗಿರ್ಬೇಡ ಅಟೆಯ ನಾನು ಹೇಳೋದು. ಅದೆಂತ ಪರಿಸ್ಥಿತಿ ಆದ್ರೂ ಸರಿಯೇ, ನಾನ್ ಮಾತ್ರ ನಿನ್ ಜೊತೆ ಇರ್ತೀನಿ. ಅದನ್ ಮಾತ್ರ ಮರಿಬೇಡ. ವಿನಂತಿ, ಭದ್ರನ್ ಜೊತೆ ಏನೋ ಮಾತಾಡ್ತಿರಂಗಿತ್ತು. ಭದ್ರ ಏನಂದ? ಅವ್ವ, ನನ್ ಮುಟ್ಟಿದ್ರೆ ಸಾಕು ಒಳ್ಳೆ ಚುರ್ಕುಳಿ ಸೊಪ್ಪು ಸೊಪ್ಪಂಗ ಆಡ್ತಿದೆ. ಆ ವಿದ್ಯಾ ಭದ್ರನ್ ಮನ್ಸಿನಲ್ಲಿ ಇನ್ನೂ ಯಾವ್ದೋ ಒಂದ್ ಮೂಲೆಯಲ್ಲಿ ಕೂತಿದ್ದಾಳೆ. ಅವಳನ್ನ ಪೂರ್ತಿಯಾಗಿ ಮರೆಯ ಗಂಟ
ನೀ ತಾಳ್ಮೆಯಿಂದ ಕಾಯ್ಬೇಕು, ಅವಳನ್ನ ಮರೆಯೋಂಗ್ ನೀ ಮಾಡ್ಬೇಕು. ಆಗ್ಲೇ ನೀ ಭದ್ರಂಗೆ ಹತ್ರ ಆಗೋದು. ಆ ಪ್ರಯತ್ನ ಮಾಡಕ್ಕೆ ಅವಕಾಶನೇ ಇಲ್ವಲ್ಲವಾ? ನೋಡೆ, ಅವ್ನ್ ನಿನ್ ಕೂಟೆ ಕೋಪ ಮಾಡ್ಕೊಳ್ದೆ ಸಮಾಧಾನದಿಂದ ಮಾತಾಡಿದಾನೆ ಅಂದ್ಮೇಲೆ ನಿನ್ನ ಆಸೆ ಈಡೇರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು. ನೋಡು, ಅವನ್ ದೂರ ಹೋಯ್ತಾನೆ ಅಂತ ನೀ ಬಿಡ್ಬೇಡ. ಅವಕಾಶ ಸಿಗ್ದಾಗೆಲ್ಲ ಅವನ್ನ ಮಾತಾಡಿಸ್ಕೊಂಡು ಹತ್ರ ಆಗು. ಆಗ್ಲೇ ಅವನ್ ಮನ್ಸಿಂದ ಈ ಮನೆಯಿಂದ ಓಡ್ಸಿ ಆ ಜಾಗಕ್ಕೆ ನೀ ಬರಕ್ ಸಾಧ್ಯ. ನನಗ್ ಬುದ್ಧಿ ಬರೋಕ್ಕಿಂತ ಮೊದ್ಲೇ ನೀನ್ ನನ್ ಬಿಟ್ಟು ಹೊಂಟೋದೆ. ಆದ್ರೆ ನಂಗೆ ಯಾವತ್ತುವೆ ನೀನಿಲ್ಲ, ನಿನ್ ಪಿರುತಿ ಸಿಕ್ಕಿಲ್ಲ ಅಂತ ನಂಗೆ ಅನ್ಸೇ ಇಲ್ಲ. ಯಾಕೆ ಅಂದ್ರೆ ಅಪ್ಪಯ್ಯನೇ ಅಪ್ಪ ಅವ್ವ ಎರಡು ಆಗಿ ನೀನ್ ನೆನ್ಪೇ ಬರ್ದೇ ಇರಂಗೆ ಪಿರುತಿನೆಲ್ಲ ದಾರೆ ಎರ್ದು ನನ್ನನ್ ಸಾಕವ್ರೆ. ನಂಗೆ ನಮ್ಮಪ್ಪಯ್ಯನೇ ಪ್ರಪಂಚ. ನಮ್ಮಪ್ಪಯ್ಯನ ಪಿರುತಿ ಅಷ್ಟೇ ಸಾಕು. ನಮ್ಮಪ್ಪಯ್ಯ ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಡ. ಅಷ್ಟು ಪಿರುತಿ ಕೊಟ್ಟವ್ರು ನನ್ಗೆ. ಅದಕ್ಕೆ ಇಲ್ಲಿ ಗಂಟ ನಾನು ಏನು ಬಂದು ಕೇಳಿರ್ಲಿಲ್ಲ. ಆದ್ರೆ ಇವತ್ ನಿಂತವ್ ಬಂದು ಕೇಳ್ತಾವ್ನಿ. ನೀನಾದ್ರೂ ನನ್ ಕ್ಷಮಿಸ್ಬಿಡವ. ಯಾವ ಕೊರತೆನೂ ಇಲ್ದಲೆ ನಮ್ಮಪ್ಪಯ್ಯ ನನ್ನನ್ ಸಾಕಿದ್ರುವೆ ಅವಳನ್ನ ನನ್ ದ್ಯಾವತೆ ಅಂತ ಅನ್ಕೊಂಡು ಅವಳನ್ನ ನನ್ ಪಿರುತಿ ಮಾಡ್ಬಿಟ್ಟೆ. ಪಿರುತಿ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣವ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಅಪ್ಪ ಹೆಂಗ್ ಮೋಸ ಮಾಡ್ಬೇಕು, ನಂಬಿಕೆ ದ್ರೋಹ ಮಾಡ್ಬೇಕು ಅಂತ ನನ್ ಕನ್ಸ್ ಮನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಕಣವ. ಕನ್ಸ್ ಮನ್ಸಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಅವ ನಾನ್ ಬೇಕು ಅಂತ ತಪ್ಪು ಮಾಡಿಲ್ಲ ಅಂತ ನಾನು ಎದೆ ಬಗ್ದು ತೋರ್ಸೋಂತ ಶಕ್ತಿ ನಂಗಿಲ್ಲ ಕಣವ. ಆದ್ರೆ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಮ್ಮ ಅಪ್ಪಯ್ಯನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣವ. ಅಪ್ಪ ಹಿಂಗ್ ಹೇಳ್ಬಾರ್ದು ಅನ್ನೋ ಉದ್ದೇಶ ನಂಗಿರ್ಲಿಲ್ಲ ಕಣವ, ನನ್ಗಿರ್ಲಿಲ್ಲ. ಅವ ಮೊದಲನೇಕ್ಕಿಂತ ನಿಂತ ಒಂದೇ ಒಂದು ಬೇಡಿಕೆ ಇಡ್ತಾವ್ನಿ, ನಂಗೆ ನಡೆಸ್ಕೊಡ್ತೇನವ. ಹೆಂಗಾದ್ರೂ ಮಾಡಿ ಅಪಾಯ ಬಂದು ಮಗನೇ ಭದ್ರ ಅಂತ ಕೂಗಂಗ್ ಮಾಡವ. ಅಪ್ಪ ಹೆಂಗ್ ಕುಟೆ ನಾನು ಮಾತಾಡ್ದೆ ನಂಗೆ ಸತ್ತೋಗಣ ಅನ್ಸ್ತದೆ ಕಣವ, ಸತ್ತೋಗಣ ಅನ್ಸ್ತದೆ. ಅವ್ವ ಅವ್ವ ಅವ್ವ, ನೀನೇ ಇದನ್ನೆಲ್ಲ ಹೆಂಗಾದ್ರೂ ಮಾಡಿ ಸರಿ ಮಾಡವ. ಅಪ್ಪಯ್ಯ ಮತ್ತೆ ಬಂದು ನನ್ ತಾವ್ ಮಾತಾಡಂಗ್ ಮಾಡವ. ಇದ್ಯಾರು ನನ್ ಬೇಕು ಅಂತ ಮಾಡಿಲ್ಲ ಅಂತ ನೀನೇ ಬಂದು ಹೇಳವ. ನನ್ ಕೈಲಿದ್ರೆಲ್ಲ ತಡ್ಕೊಂಡಿರಕ್ ಆಗ್ತಿಲ್ಲ ಕಣವ, ಆಗ್ತಿಲ್ಲ. ವಿದ್ಯಕ್ಕ, ನೀನ್ ಹೊಲಿಗೆ ಹಾಕ್ಬೇಕಾಗಿರೋದು ಈ ಅಂಗಿಗಲ್ಲ, ನಿಮ್ ಸಂಬಂಧಕ್ಕೆ. ಚಂಪಾ,
ಈಗ ಎಲ್ರೂ ಮನ್ಸುವೆ ಕಾದೆಣ್ಣೆ ತರ ಕುದೀತಾ ಇದೆ. ಅದು ತಣ್ಣಗಾಗಕ್ಕೆ ಟೈಮ್ ಕೊಡ್ಬೇಕು ನಾವು. ಅದು ಬಿಟ್ಬಿಟ್ಟು ತಣ್ಣಗಾಗ್ಲಿ ಅಂತ ನೀರ್ ಹಾಕಿದ್ರೆ ಅದು ಸಿಗ್ತದೆ. ಹಂಗನ್ಬಿಟ್ಟು ತಣ್ಣಗಾಗ್ಲಿ ಅಂತ 8 ದಿನ ಕಾಯಕ್ಕಾದದು? ಚಂಪಾ, ಈಗಿರೋ ಪರಿಸ್ಥಿತಿನಲ್ಲಿ ಏನ್ ಮಾಡಕ್ ಹೋದ್ರುವೆ ತಪ್ಪಾಯ್ತದೆ. ಅದಿನ್ನೊಂದ್ ಅನಾರ್ಥಕ್ಕೆ ದಾರಿ ಮಾಡ್ಕೊಡ್ತದೆ. ಈಗ ಮೊದ್ಲು ಸರಿ ಹೋಗ್ಬೇಕಾಗಿರೋದು ನಮ್ ಗೌಡ್ರು ಮಾವಯ್ಯನ್ ಸಂಬಂಧ. ಅದಕ್ಕೊಂದು ಅವಕಾಶ ಬೇಕು. ಅದು ಸಿಕ್ಕಿದ್ರೆ ಎಲ್ಲ ಸರಿ ಹೋಯ್ತದೆ. ನಾನು ಅದ್ಯಾರ ತವ ಬೇಡ್ಕೊಳ್ಳೋದು ಆಟೆಯ. ಸರಿ ಅಕ್ಕ, ನಾನು ಬರ್ತೀನಿ. ರೀ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಕುಂತ್ಕೊಳ್ಳಿ. ರೀ, ನಿಮ್ ಕಣ್ಣು ಯಾರನ್ನೋ ಹುಡುಕ್ತವೆ. ನಿಮ್ ಮನ್ಸಲ್ಲಿ ಏನೋ ಕಳ್ಕೊಂಡು ಒದ್ದಾಡ್ತಿರೋ ಹಾಗೆ ನಿಮ್ ಮುಖದಲ್ಲಿ ಎದ್ದು ಕಾಣಿಸ್ತದೆ. ಅವ ಇದ್ಯಾವುದು ನಾನು ಬೇಕು ಅಂತ ಮಾಡಿಲ್ಲ ಅಂತ ನೀನೇ ಬಂದು ಹೇಳವ. ಮನ ಎಲ್ರೂ ಬರಕ್ಕೆ ಹೇಳು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನಮ್ಮ.